ಕರ್ನಾಡಿನ ಸಮಸ್ತ ವೀಕ್ಷಕರಿಗೂ ಹಾಗೂ ಕರ್ನಾಡಿನ ಸಮಸ್ತ ಭಾವವೀಕ್ಷಕರಿಗೆ ಕಾಮಧೇನು ಲಾ ಕಡೆ ನಮಸ್ತೆ. ಆತ್ಮೀಯ ಸ್ನೇಹಿತರೆ, ಇಂದಿನ ತರಗತಿ ಏನು ಫ್ಯಾಮಿಲಿ ಲಾ 1ರಲ್ಲಿ ಹಿಂದೂ ಲಾ ಸಂಬಂಧಪಟ್ಟಂತೆ ಯೂನಿಟ್ 4ರಲ್ಲಿ ಮುಂದುವರೆದ ಭಾಗವನ್ನು ಇಂದಿನ ತರಗತಿಯಲ್ಲಿ ಪ್ರಾರಂಭಿಸೋಣ. ಏನು ಪ್ರತ್ಯೇಕವಾದ ನಿವಾಸದ ಹಕ್ಕು, ರೈಟ್ ಆಫ್ ಸಪ್ರೇಟ್ ರೆಸಿಡಿಯನ್ಸ್. ಎಕ್ಸಾಮಲ್ಲಿ ಇಂಪಾರ್ಟೆಂಟ್ ಏನಲ್ಲ, ಆದರೂ ಕೂಡ ಕೆಲವೊಂದು ಸರಿ ಕೇಳ್ತಾ ಇರ್ತಾನೆ ಈ ಕ್ವಶನ್ಸನ್ನು. ಏನು ಎಕ್ಸ್ಪ್ಲೈನ್ ದ ಸರ್ಕಮ್ಟೆನ್ಸ್ ಅಂಡರ್ ವಿಚ್ ಎ ಹಿಂದೂ ವೈಫ್ ಕ್ಯಾನ್ ಲೈವ್ ಸಪರೇಟ್ಲಿ ಫ್ರಮ್ ಹರ್ ಹಸ್ಬೆಂಡ್ ಆ್ಯಂಡ್ ಕ್ಲೈಮ್ ಮೇಂಟೆನೆನ್ಸ್. ಹಿಂದೂ ಪತ್ನಿಯು ಯಾವ ಸಂದರ್ಭಗಳಲ್ಲಿ ತನ್ನ ಪತಿಯಿಂದ ಪ್ರತ್ಯೇಕ ನಿವಾಸವನ್ನು ಹೊಂದಿ ಜೀವನಾಂಶವನ್ನು ಪಡೆಯಬಹುದು ಎಂಬುದನ್ನು ವಿವರಿಸಿ. ಏನು ಹೇಳಿ ಇಂದಿನ ತರಗತಿ, ಹಿಂದೂ ಪತ್ನಿಯು ಯಾವ ಸಂದರ್ಭಗಳಲ್ಲಿ ತನ್ನ ಪತಿಯಿಂದ ಪ್ರತ್ಯೇಕ ನಿವಾಸವನ್ನು ಹೊಂದಿ ಜೀವನಾಂಶವನ್ನು ಪಡೆಯಬಹುದು ಎಂಬುದನ್ನು ವಿವರಿಸಿ ಅಂತ ಕೇಳ್ತಾ ಇರ್ತಾನೆ ಪರೀಕ್ಷೆಯಲ್ಲಿ. ನೋಡಿ, ಪ್ರತ್ಯೇಕವಾದ ನಿವಾಸದ ಹಕ್ಕು, ರೈಟ್ ಆಫ್ ಸಪರೇಟ್ ರೆಸಿಡಿಯನ್ಸ್. ಸಾಮಾನ್ಯ ನಿಯಮವನ್ನು ನೋಡೋದಾದರೆ, ವಿಧೇಯಳಾಗಿ ಗಂಡನ ಪ್ರಾಧಿಕಾರಕ್ಕೆ ತನ್ನನ್ನು ತಾನು ಅರ್ಪಿಸಿ ಅವನೊಂದಿಗೆ ಜೀವಿಸುವುದು ಹೆಂಡತಿಯಾದ ಕರ್ತವ್ಯ. ನೋಡಿ, ಮದುವೆಯಾದ ನಂತರ ಪ್ರತಿಯೊಬ್ಬ ಮಹಿಳೆಯು ತನ್ನ ಗಂಡನಿಗೆ ತನ್ನನ್ನು ತಾನು ಅರ್ಪಿಸಿ ಅವನೊಂದಿಗೆ ಜೀವಿಸುವುದು ಹೆಂಡತಿಯಂತಹ ಒಂದು ಆದ ಕರ್ತವ್ಯ ಆಗಿರ್ತದೆ. ಸಾಮಾನ್ಯವಾಗಿ ಒಬ್ಬ ಪತ್ನಿಯು ಗಂಡನಿಂದ ಪ್ರತ್ಯೇಕವಾದ ನಿವಾಸವನ್ನು ಕೇಳುವಂತಿಲ್ಲ. ಸಾಮಾನ್ಯ ನಿಯಮದಲ್ಲಿ ಒಬ್ಬ ಪತ್ನಿಯು ಗಂಡನಿಂದ ಒಂದು ಪ್ರತ್ಯೇಕವಾದಂತಹ ನಿವಾಸವನ್ನು ಕೇಳುವಂತಿಲ್ಲ. ಆದರೆ ಗಂಡನ ದುರ್ನಡತೆ ಅಥವಾ ಅವನ ನಿವಾಸದಲ್ಲಿ ಅವಳಿಗೆ ಜೀವನಾಂಶ ಕೊಡಲು ಇನ್ಯಾರು ಮಾಡಿದರೆ ಅಥವಾ ಇತರೆ ಸಮರ್ಥನೀಯ ಕಾರಣವಿದ್ದರೆ ಅವಳು ಅವನಿಂದ ಪ್ರತ್ಯೇಕವಾಗಿ ನಿವಾಸ ಮಾಡುವ ಹಕ್ಕನ್ನು ಕೇಳಬಹುದು. ಅವರಲ್ಲಿ ಕ್ಲಿಯರಾಗಿ ಹೇಳ್ತಾ ಇದ್ದಾರೆ, ಒಬ್ಬ ಮಹಿಳೆ ಮದುವೆಯಾದ ನಂತರ ಆ ಮಹಿಳೆ ತನ್ನ ಜೀವನವನ್ನು ಒಬ್ಬ ಗಂಡನೊಂದಿಗೆ ಜೀವಿಸುವುದು ಒಂದು ಸಾಮಾನ್ಯ ಆದಂತಹ ಅವಳ ಒಂದು ಕರ್ತವ್ಯವಾಗಿರ್ತದೆ. ಆದ ಕರ್ತವ್ಯವನ್ನು ಹೊಂದಿರ್ತಾಳೆ. ಸಾಮಾನ್ಯವಾಗಿ ಒಬ್ಬ ಪತ್ನಿಯು ಗಂಡನಿಂದ ಪ್ರತ್ಯೇಕವಾದಂತಹ ನಿವಾಸವನ್ನು ಕೇಳುವಂತಿಲ್ಲ. ಆದರೆ ಗಂಡನ ಬಿಹೇವಿಯರ್ ಅಥವಾ ದುರ್ನಡತೆ, ಮಿಸ್ಬಿಹೇವಿಯರ್, ಅವನ ನಿವಾಸದಲ್ಲಿ ಅವಳಿಗೆ ಜೀವನಾಂಶ ಕೊಡಲು ಇನ್ಯಾರು ಮಾಡಿದ್ದಾರೆ ಅಥವಾ ಇತರೆ ಸಮರ್ಥನೀಯ ಕಾರಣಗಳಿದ್ದರೆ ಅವಳು ಅವನಿಂದ ಪ್ರತ್ಯೇಕವಾಗಿ ನಿವಾಸ ಮಾಡುವ ಹಕ್ಕನ್ನು ಕೇಳಬಹುದು. ಅದಕ್ಕೊಂದು ಎಕ್ಸೆಪ್ಷನ್ ಕೊಟ್ಟಿದ್ದಾರೆ, ಅಪವಾದ ಅಂತ ಹೇಳ್ಬಿಟ್ಟು. ಏನಪ್ಪ ಅಂದರೆ, ಹೆಂಡತಿಯು ಗಂಡನಿಂದ ಪ್ರತ್ಯೇಕವಾಗಿ ಜೀವಿಸಿದ್ದರೂ ಸಹ ಜೀವನಾಂಶದ ಹಕ್ಕನ್ನು ಕಳೆದುಕೊಳ್ಳುವ ಆಕಸ್ಮಿಕ ಪರಿಸ್ಥಿತಿಗಳನ್ನು ಈ ಅಧಿನಿಯಮದ ಕಲಂ ಏನು ಹೇಳಿ, ಹೆಂಡತಿಯು ಗಂಡನಿಂದ ಪ್ರತ್ಯೇಕವಾಗಿ ಜೀವಿಸಿದ್ದರೂ ಸಹ ಜೀವನಾಂಶದ ಹಕ್ಕನ್ನು ಕಳೆದುಕೊಳ್ಳುವ ಆಕಸ್ಮಿಕ ಪರಿಸ್ಥಿತಿಗಳನ್ನು ಈ ಅಧಿನಿಯಮದ ಸೆಕ್ಷನ್ 18ರ ಉಪಕಲಂ 2ರಲ್ಲಿ ಕೂಡ ಕೊಡಲಾಗಿರ್ತದೆ. ಅದೇ ರೀತಿಯಾಗಿ ಪ್ರತ್ಯೇಕ ನಿವಾಸ ಮತ್ತು ಜೀವನಾಂಶದ ಸಮರ್ಥನೆ, ಜಸ್ಟಿಫಿಕೇಶನ್ಸ್ ಆಫ್ ಸಪರೇಟ್ ರೆಸಿಡಿಯನ್ಸ್ ಅಂಡ್ ಮೇಂಟೆನೆನ್ಸ್. ಏನು ಹೇಳಿ, ಜಸ್ಟಿಫಿಕೇಶನ್ಸ್ ಆಫ್ ಸಪರೇಟ್ ರೆಸಿಡಿಯನ್ಸ್ ಅಂಡ್ ಮೇಂಟೆನೆನ್ಸ್. ಪ್ರತ್ಯೇಕ ನಿವಾಸ ಮತ್ತು ಜೀವನಾಂಶದ ಸಮರ್ಥನೆ. ಪತಿ ಪತ್ನಿಯರು ಒಬ್ಬರನ್ನೊಬ್ಬರು ಕೂಡಿಕೊಂಡಿರಬೇಕೆಂದು ಹಿಂದೂಗಳು ವೈವಾಹಿಕ ಪ್ರತಿಜ್ಞೆಯು ಎಲ್ಲ ಹೇಳುತ್ತಿಲ್ಲವಾದರೂ ಸಹ ಹಿಂದೂಗಳು ಪ್ರಾಚೀನ ಮತ್ತು ಆಧುನಿಕ ಕಾನೂನುಗಳು ಗಂಡನ ಪರವಾಗಿದ್ದು ಹೆಂಡತಿಯ ಮೇಲೆ ನಿರ್ಬಂಧಗಳನ್ನು ಹೇರಲಾಗಿವೆ. ಆದರೆ ದಾಂಪತ್ಯದ ಸಹವಾಸದ ಹಕ್ಕು ಗಂಡ ಮತ್ತು ಹೆಂಡತಿಗೆ ಪರಸ್ಪರವಾಗಿ ಕೊಡಲಾಗಿದೆ. ಏನು ಹೇಳ್ತಾರೆ ಇಲ್ಲಿ ಅಂದರೆ, ಪ್ರತ್ಯೇಕ ನಿವಾಸ ಮತ್ತು ಜೀವನಾಂಶದ ಸಮರ್ಥನೆಯನ್ನು ಮಾಡ್ತಿದ್ದಾರೆ. ಜಸ್ಟಿಫಿಕೇಶನ್ಸ್ ಆಫ್ ಸಪರೇಟ್ ರೆಸಿಡಿಯನ್ಸ್ ಆ್ಯಂಡ್ ಮೇಂಟೆನೆನ್ಸ್ ಅಂತ ಹೇಳ್ಬಿಟ್ಟು ಆತ್ಮೀಯ ಸ್ನೇಹಿತರೆ, ಏನು ಗಂಡ ಹೆಂಡತಿ ಇಬ್ಬರು ಒಬ್ಬರನ್ನೊಬ್ಬರ ಕೂಡಿಕೊಂಡಿರಬೇಕೆಂದು ಹಿಂದೂಗಳ ವೈವಾಹಿಕ ಪ್ರತಿಜ್ಞೆಯು ಎಲ್ಲೂ ಹೇಳುತ್ತಿಲ್ಲವಾದರೂ ಸಹ ಹಿಂದೂಗಳು ಪ್ರಾಚೀನ ಕಾಲ ಮತ್ತು ಆಧುನಿಕ ಕಾನೂನುಗಳ ಗಂಡನ ಪರವಾಗಿರ್ತವೆ. ಹೆಂಡತಿಯ ಮೇಲೆ ಕೆಲವೊಂದು ನಿರ್ಬಂಧಗಳನ್ನು ಹೇರಲಾಗಿರ್ತದೆ. ಆದರೆ ದಾಂಪತ್ಯದ ಸಹವಾಸದ ಹಕ್ಕು ಗಂಡ ಮತ್ತು ಹೆಂಡತಿಗೆ ಪರಸ್ಪರವಾಗಿ ಕೊಡಲಾಗಿದೆ ಅಂತ ಹೇಳ್ಬಿಟ್ಟು. ಅದೇ ರೀತಿಯಾಗಿ ನ್ಯಾಯಾಲಯವು ಗಮನಿಸಬೇಕಾದ ಸಂಗತಿ, ಜೀವನಾಂಶವನ್ನು ಮಂಜೂರು ಮಾಡಬೇಕಾದರೆ ಹೆಂಡತಿಯು ಗಂಡನನ್ನು ಬಿಟ್ಟು ಪ್ರತ್ಯೇಕವಾಗಿ ನಿವಾಸಿಸಲು ಹೆಂಡತಿಗೆ ಸಮರ್ಥನೀಯ ಕಾರಣಗಳಿದ್ದವೆ ಎಂಬುದು ನ್ಯಾಯಾಲಯಕ್ಕೆ ಸಮಾಧಾನವಾಗಬೇಕು. ಪ್ರತಿಯೊಂದು ಪ್ರಕರಣದಲ್ಲಿ ನಿರ್ಣಯಿಸಬೇಕಾಗುವ ಪ್ರಶ್ನೆ ಎಂದರೆ, ಹೆಂಡತಿಯು ಯುಕ್ತ ಗೌರವದಿಂದ ಗಂಡನೊಂದಿಗೆ ನಡೆದುಕೊಂಡಾಗಲೂ ಸಹ ಗಂಡನ ನಡತೆಯು ಅಂಥದ್ದಾಗಿದ್ದು ಅವನೊಂದಿಗೆ ಅವಳು ಜೀವಿಸುವುದು ಸಾಧ್ಯವೇ ಎಂಬುದು ನ್ಯಾಯಾಲಯವು ಪ್ರಥಮವಾಗಿ ಹೆಂಡತಿಯ ಸಂರಕ್ಷತೆ ಕಡೆ ಗಮನ ಕೊಡುವುದು ಮತ್ತು ಆ ಶತ್ರುತ್ವದ ವಾತಾವರಣದಲ್ಲಿ ಆಕೆಯ ವೈವಾಹಿಕ ಕರ್ತವ್ಯಗಳನ್ನು ನಿಭಾಯಿಸುವುದು ಸಾಧ್ಯವೇ ಎಂಬುದನ್ನು ನೋಡಬೇಕಾಗ್ತದೆ. ನೋಡಿ, ಮಲ್ಲಪ್ಪ ಸಿದ್ದಪ್ಪ ವಿರುದ್ಧ ಭೀಮಪ್ಪ AR 1950 ಮುಂಬೈ. ಈ ಪ್ರಕರಣದಲ್ಲಿ ಏನಾಗ್ತದಪ್ಪ ಅಂದರೆ, ಒಂದು ಜೀವನಾಂಶವನ್ನು ಮಂಜೂರು ಮಾಡಬೇಕಾದ್ರೆ
ಏನು ಹೇಳಿ, ಒಂದು ಮೇಂಟೆನೆನ್ಸನ್ನು ಮಂಜೂರು ಮಾಡಬೇಕಾದ್ರೆ ಹೆಂಡತಿಯು ಗಂಡನನ್ನು ಬಿಟ್ಟು ಪ್ರತ್ಯೇಕವಾಗಿ ನಿವಾಸಿಸಲು ಹೆಂಡತಿಗೆ ಸಮರ್ಥನೀಯ ಕಾರಣಗಳಿದ್ದವ ಎಂಬುದನ್ನು ನ್ಯಾಯಾಲಯಕ್ಕೆ ಸಮಾಧಾನವಾಗಬೇಕಾಗ್ತದೆ. ಪ್ರತಿಯೊಂದು ಪ್ರಕರಣದಲ್ಲಿರ್ಬೋದು ಅಥವಾ ಪ್ರತಿಯೊಂದು ನಾವು ಕೇಸ್ಗಳಲ್ಲಿ ನಿರ್ಣಯಿಸಬೇಕಾಗುವಂತಹ ಒಂದು ಪ್ರಶ್ನೆ ಏನಪ್ಪ ಅಂದರೆ, ಹೆಂಡತಿಯು ಯುಕ್ತ ಗೌರವದೊಂದಿಗೆ ಗಂಡನೊಂದಿಗೆ ನಡೆದುಕೊಂಡಾಗಲೂ ಸಹ ಗಂಡನ ನಡತೆಯು ಎಂಥದ್ದಾಗಿದ್ದರೆ ಅವನು ಚಿತ್ರವಾಗಿ ಆಡ್ತಿದ್ರೆ, ಅವಳಿಗೆ ಯಾವುದೇ ರೀತಿಯಾದಂತಹ ಕಿರುಕುಳವನ್ನು ನೀಡ್ತಾ ಇದ್ದರೆ, ಪದೇ ಪದೇ ಮೆಂಟಲಿ ಇರ್ಬೋದು, ಕ್ರೂಯಲ್ಟಿ ಇರ್ಬೋದು, ಅಂತಹ ವರ್ತನೆಯನ್ನು ಮಾಡ್ತಿದ್ದಾಗ ಅವನೊಂದಿಗೆ ಅವಳು ಜೀವಿಸುವುದು ಸಾಧ್ಯವೇ ಎಂಬುದನ್ನು ನ್ಯಾಯಾಲಯವು ಪ್ರಥಮವಾಗಿ ಪ್ರಶ್ನೆಯನ್ನು ಹಾಕ್ಕೊಳ್ತದೆ. ತದನಂತರ ಅವಳು ಅವನ ಜೊತೆಗಿದ್ದರೆ ಅವನ ಸುರಕ್ಷತೆಯಲ್ಲಿ ಇರ್ತಾಳೆ ಆ ಮಹಿಳೆ ಎಂಬುದನ್ನು ಕೂಡ ನೋಡಬೇಕಾಗ್ತದೆ. ಮತ್ತು ಅಂಥ ವ್ಯಕ್ತಿಯ ವಾತಾವರಣದಲ್ಲಿ ಆಕೆ ವೈವಾಹಿಕ ಕರ್ತವ್ಯಗಳನ್ನು ನಿಭಾಯಿಸುವುದು ಸಾಧ್ಯವೇ ಎಂಬುದನ್ನು ನ್ಯಾಯಾಲಯ ನೋಡಬೇಕಾಗ್ತದೆ ಎಂಬುದನ್ನು ನೋಡ್ಬೇಕಂತ ಹೇಳಿಬಿಟ್ಟು ನ್ಯಾಯಾಲಯ ಹೇಳಿದ ಆತ್ಮೀಯ ಸ್ನೇಹಿತರೆ. ಅದೇ ರೀತಿಯಾಗಿ ಈ ಕೆಳಗಿನ ಪರಿಸ್ಥಿತಿಗಳಲ್ಲಿ ಗಂಡನಿಂದ ಪ್ರತ್ಯೇಕವಾಗಿ ಜೀವಿಸಬಹುದು ಮತ್ತು ಜೀವನಾಂಶಕ್ಕೋಸ್ಕರ ಹಕ್ಕುದಾವೆ ಮಾಡಬಹುದು. ಯಾವ ಸಂದರ್ಭದಲ್ಲಿ ಅಪ್ಪ ಅಂದರೆ, ಈ ಕೆಳಗಿನ ಪರಿಸ್ಥಿತಿಗಳಲ್ಲಿ ಗಂಡನಿಂದ ಪ್ರತ್ಯೇಕವಾಗಿ ಜೀವಿಸಬಹುದು ಮತ್ತು ಜೀವನಾಂಶಕ್ಕೋಸ್ಕರ ಹಕ್ಕುದಾವೆ ಮಾಡಬಹುದು. ಫಸ್ಟ್ ಒನ್, ಗಂಡನಿಂದ ಅಭಿತ್ಯಜನೆ ತ್ಯಜಿಸಿದರೆ. ಎರಡನೇದು ಗಂಡನಿಂದ ಕ್ರೌರ್ಯ. ಮೂರನೇದು ಗಂಡನು ದಾರುಣ ಕುಷ್ಠರೋಗದಿಂದ ನರಳುವುದು. ಅದೇ ರೀತಿಯಾಗಿ ನಾಲ್ಕನೇದು ಗಂಡನಿಗೆ ಇನ್ನೊಬ್ಬ ಜೀವಂತ ಪತ್ನಿ ಇರುವುದು. ಐದನೇದು ಗಂಡನ ಉಪಪತ್ನಿಯನ್ನು ಇಟ್ಟುಕೊಳ್ಳುವುದು. ಗಂಡು ಏನು ಮಾಡ್ತಾನೆ, ಗಂಡ ಏನಂದ್ರೆ ಅವರೊಬ್ಬ ಅಂದರೆ ಉಪಪತ್ನಿಯನ್ನು ಇಟ್ಕೊಂಡಿದ್ರೆ ಅಂಥ ಸಂದರ್ಭದಲ್ಲಿ ಇರ್ಬೋದು. ಅದೇ ರೀತಿಯಾಗಿ ಮತಾಂತರದಿಂದ ಗಂಡನು ಹಿಂದುತ್ವವನ್ನು ಕಳೆದುಕೊಳ್ಳುವುದು, ಇತರ ಸಮರ್ಥನೀಯ ಕಾರಣಗಳು. ಈಗಾಗಲೇ ಇವೆಲ್ಲ ಕಾರಣಗಳನ್ನು ನಾನು ಡೈವರ್ಸ್ಗೆ ಸಂಬಂಧಪಟ್ಟಂತೆ, ವಿಚ್ಛೇದನಕ್ಕೆ ಸಂಬಂಧಪಟ್ಟಂತೆ ಇರುವ ಕಾರಣಗಳನ್ನು ಇಲ್ಲೂ ಕೂಡ ನಮೂದಿಸಲಾಗಿದೆ. ಜಾಸ್ತಿಯನ್ನು ಹೇಳಲಿಕ್ಕೆ ಹೋಗೋದಿಲ್ಲ. ಯೂನಿಟ್ 2 ನಿಮಗೆ ಕಾನ್ಸೆಪ್ಟ್ಗಳು ಅರ್ಥ ಆಗಿದೆ, ನಾನು ಅರ್ಥ ಮಾಡಿಸಿದ್ದೀನಿ ಅಂತ ಭಾವಿಸ್ತೇನೆ. ಹಾಗಿದ್ರೂ ಕೂಡ ಸ್ವಲ್ಪ ನೋಡ್ಕೊಂಡು ಬರೋಣ. ಗಂಡನಿಂದ ಅಭಿತ್ಯಜನೆ, ಡಿಸರ್ಷನ್ಸ್ ಬೈ ದ ಹಸ್ಬ್ಯಾಂಡ್. ವಿವಾದ ಅಧ್ಯಾಯದಲ್ಲಿ ಅಭಿತ್ಯಜನೆಯನ್ನು ಅಮೂಲಾಗ್ರವಾಗಿ ಚರ್ಚಿಸಲಾಗಿದೆ. ಒಂದೊಮ್ಮೆ ಹೆಂಡತಿ ಮತ್ತು ಗಂಡ ಒಂದೇ ಮನೆಯಲ್ಲಿ ಜೀವಿಸಿಕೊಂಡಿದ್ದರು. ಒಂದೊಮ್ಮೆ ಹೆಂಡತಿ ಮತ್ತು ಗಂಡ ಒಂದೇ ಮನೆಯಲ್ಲಿ ಜೀವಿಸಿಕೊಂಡಿದ್ದರೂ ಸಹ ಅದು ಅಭಿತ್ಯಜನೆ ಆಗಬಹುದು. ಮತ್ತು ಯುಕ್ತ ಕಾರಣವಿಲ್ಲದೆ ಗಂಡನು ಹೆಂಡತಿಯನ್ನು ಬಿಟ್ಟರೂ ಸಹ ಅದು ಅಭಿತ್ಯಜನೆ ಆಗಬಹುದು. ವಿವಾಹ ಕಾನೂನುಗಳ ತಿದ್ದುಪಡಿ ಅಧಿನಿಯಮ 1976 ಮೇರೆಗೆ ಅಭಿತ್ಯಜನೆಯನ್ನು ವಿವಾಹ ವಿಚ್ಛೇದನದ ಒಂದು ಕಾರಣವನ್ನಾಗಿ ಮಾಡಲಾಗಿದೆ. ಒಂದೊಮ್ಮೆ ಗಂಡನು ಆಕೆಯೊಂದಿಗಿರುವುದನ್ನು ಬಿಡಲು ಸಮರ್ಥನೀಯವಾದಂತಹ ಕಾರಣವಿದ್ದರೆ ಅವಳ ಸಮ್ಮತಿಯಿಂದ ಅಥವಾ ಅವಳ ಇಚ್ಛೆ ವಿರುದ್ಧವಾಗಿ ಬಿಟ್ಟ ಎಂಬ ಪ್ರಶ್ನೆ ಹೇಳುವುದಿಲ್ಲ. ಈ ಅಧಿನಿಯಮವು ಅಭಿತ್ಯಜನೆಯ ಪರಿಭಾಷೆ ಕೊಟ್ಟಿಲ್ಲ. ಈ ರೀತಿಯ ವಿಷಯಗಳಲ್ಲಿ ಅಭಿತ್ಯಜನೆಯು ನಡೆದೆಯೋ ಇಲ್ಲ ಎಂಬುದನ್ನು ನಿರ್ಣಯಿಸುವುದು ನ್ಯಾಯಾಧೀಶರಿಗೆ ಬಿಟ್ಟಿದ್ದು, ನ್ಯಾಯಾಲಯಗಳು ಉಭಯ ಪಕ್ಷಗಳ ನಡತೆಯನ್ನು ಪರಾಮರ್ಶಿಸಿ ಎರಡು ಪಕ್ಷಗಳೊಳಗೆ ಅಭಿತ್ಯಜನೆಯ ಅಪರಾಧ ಮಾಡಿದವರ ಯಾರೆಂಬುದನ್ನು ನಿರ್ಣಯಿಸಬೇಕಾಗ್ತದೆ. ಡೆಸರ್ಷನ್ಸ್ ಬೈ ದ ಹಸ್ಬ್ಯಾಂಡ್ ಎಂಬುದನ್ನು ಅಥವಾ ಗಂಡನಿಂದ ಅಭಿತ್ಯಜನೆ ಅಥವಾ ಅಭಿತ್ಯಜನೆ ಎಂಬ ಪರಿಭಾಷೆಯನ್ನು ಹಿಂದೂ ವಿವಾಹಗಳ ಅಧಿನಿಯಮ 1955 ಅಡಿಯಲ್ಲಿ ಪರಿಭಾಷಿಸಲಾಗಿಲ್ಲ. ಆ ಅಭಿತ್ಯಜನೆ ಎಂಬುದನ್ನು ಮಾಡಿದರಂತೆ ಎಂಬುದನ್ನು ನಿರ್ದೇಶಿಸುವಂಥ ಅಥವಾ ಅದನ್ನು ನಿರ್ಧಾರ ಮಾಡಲಿಕ್ಕೆ ಯಾರಿಗೆ ಅಧಿಕಾರ ಇದೆಯಪ್ಪ ಅಂದರೆ ಆ ನ್ಯಾಯಾಧೀಶರಿಗೆ ಬಿಡಲಾಗಿದೆ ಅಂತೇಳ್ಬಿಟ್ಟು ಆತ್ಮೀಯ ಸ್ನೇಹಿತರೆ ಅವ್ರು ಹೇಳ್ತಾ ಇದ್ದಾರೆ. ಅಭಿತ್ಯಜನೆಯನ್ನು ಅಮೂಲಾಗ್ರವಾಗಿ ಚರ್ಚಿಸಲಾಗಿದೆ. ಒಂದೊಮ್ಮೆ ಹೆಂಡತಿ ಮತ್ತು ಗಂಡ ಹೆಂಡತಿ ಕೂಡ ಮನೆಯಲ್ಲಿದ್ದರೂ ಕೂಡ ಜೀವಿಸಿಕೊಂಡಿದ್ದರೂ ಸಹ ಅದು ಅಭಿತ್ಯಜನೆ ಆಗ್ಬೋದಾಗಿರ್ತದೆ. ಮತ್ತು ಯುಕ್ತ ಕಾರಣವಿಲ್ಲದೆ ಗಂಡನ ಹೆಂಡತಿಯನ್ನು ಬಿಟ್ಟರೂ ಸಹ ಅದು ಅಭಿತ್ಯಜನೆ ಆಗ್ಬೋದಾಗಿದೆ. ಅದೇ ರೀತಿಯಾಗಿ ಸಂಬಂಧಪಟ್ಟಂಥ ಪ್ರಕರಣ ನೋಡೋದಾದರೆ ರಾಮಿಗ್ಮಾ ನ್ಯಾಕ್ AR 1954 ಮದ್ರಾಸ್ 54 ಈ ಪ್ರಕರಣದಲ್ಲಿ ಏನಾಗಿತ್ತಪ್ಪ ಅಂದರೆ ಒಂದು ನಿರ್ದಿಷ್ಟವಾದಂತಹ ಪರಿಸ್ಥಿತಿಯಲ್ಲಿ ಅಭಿತ್ಯಜನೆ ಎಂದರೆ ಏನೆಂಬುದು ಹೇಳ್ತಾ ಇದ್ದಾರೆ. ಆಯಾ ಪರಿಸ್ಥಿತಿ ಆ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಆಯಾ ಪರಿಸ್ಥಿತಿ ಮತ್ತು ಪಕ್ಷಗಳ ನಡುವೆ ಸ್ಥಾನಮಾನಗಳನ್ನು ಅವಲಂಬಿಸಿರುತ್ತದೆ. ಆದರೆ ಗಂಡನ ಸಹವಾಸದಿಂದ ಕ್ರಿಯಾಶೀಲನಾಗಿ ವಿಮುಖನಾಗುವುದು ಮತ್ತು ವೈವಾಹಿಕ ಸಂಬಂಧವನ್ನು ಮುಗಿಸುವುದು ಇವುಗಳಲ್ಲಿ ಹೆಂಡತಿಯನ್ನು ತ್ಯಜಿಸುವ ಉದ್ದೇಶವಿದೆ ಎಂಬುದನ್ನು ಕಾಣಿಸ್ತದೆ. ಈ ಪ್ರಕರಣದಲ್ಲಿ ಏನು ಹೇಳ್ತಾರಪ್ಪ ಅಂದರೆ ಕ್ರಿಯಾಶೀಲನಾಗಿರ್ಬೋದು ಅಥವಾ ವಿಮುಖನಾಗುವುದು ಮತ್ತು ವೈವಾಹಿಕ ಸಂಬಂಧವನ್ನು ಮುಗಿಸುವುದು ಇವುಗಳಲ್ಲಿ ಹೆಂಡತಿಯನ್ನು ತ್ಯಜಿಸುವಂತಹ ಉದ್ದೇಶ ಇದೆ ಎಂಬುದನ್ನು ಕಾಣಿಸ್ತದೆ ಅಂತ ಹೇಳಿಬಿಟ್ಟು. ಎರಡನೇದಾಗಿ ಗಂಡನಿಂದ ಕ್ರೌರ್ಯವೆಂದರೆ ಜೀವ
ಅವಯವ ಅಥವಾ ಶಾರೀರಿಕ ಇಲ್ಲವೇ ಮಾನಸಿಕ ಅಪಾಯವನ್ನು ಉಂಟು ಮಾಡುವ ನಡತೆ ಅಥವಾ ಈ ಅಪಾಯದ ನಿರೀಕ್ಷೆ ಕ್ರೌರ್ಯವನ್ನು ಸಾಬೀತು ಮಾಡಲು ಎಂದೋ ಒಮ್ಮೆ ನಡೆದಿರುವ ಹಿಂಸೆಯನ್ನು ತೋರಿಸಿದ ಸಾಲದು. ಆದರೆ ಕೆಲವು ನಿಜವಾದ ಅಥವಾ ಕಾಲ್ಪನಿಕ ಪ್ರಚೋದನೆಯಿಂದ ತತ್ಕ್ಷಣ ಮಾಡಲಾಗುವಂಥ ಹೊಡೆತಗಳನ್ನು ಕ್ರೌರ್ಯವೆಂದೆಣಿಸಲಾಗ್ತದೆ. ಪಾಸ್ಟರ್ ವಿರುದ್ಧ ಪಾಸ್ಟರ್ AR 1923, ಅವಧ್ 124, ಜೂಲಿಯಸ್ ವಿರುದ್ಧ ಜೂಲಿಯಸ್. ಅರ್ಥ ಮಾಡ್ಕೊಳ್ಳಿ, ಏನು ಕ್ರೂವಲ್ಟಿ ಬೈ ಹಸ್ಬ್ಯಾಂಡ್, ಗಂಡನಿಂದ ಕ್ರೌರ್ಯವೆಂದರೆ ಜೀವ ಇರ್ಬೋದು ಅಥವಾ ಶಾರೀರಿಕ ಇರ್ಬೋದು, ದೇಹಕ್ಕೆ ಸಂಬಂಧಪಟ್ಟಂತೆ, ಇಲ್ಲವೇ ಫಿಸಿಕಲ್ ಆರ್ ಕ್ರೂವಲ್ಟಿ ಅಂತ ಕರಿತೀವಿ. ಇದರಲ್ಲಿ ಎರಡು ರೀತಿಯಾಗಿ ಕ್ರೌರ್ಯ ಆಗ್ತದೆ. ಒಂದು ಮಾನಸಿಕವಾಗಿರ್ಬೋದು, ಇನ್ನೊಂದು ದೈಹಿಕವಾಗಿರ್ಬೋದು. ಆತ್ಮೀಯ ಸ್ನೇಹಿತರೆ, ಅಂತಹ ಅಪಾಯವನ್ನು ಉಂಟು ಮಾಡುವ ನಡತೆ ಅಥವಾ ಅಪಾಯದ ನಿರೀಕ್ಷೆ ಕ್ರೌರ್ಯವನ್ನು ಸಾಬೀತು ಮಾಡಲು ಎಂದೋ ಒಮ್ಮೆ ನಡೆದಿರುವಂತಹ ಹಿಂಸೆಯನ್ನು ತೋರಿಸಿದರೆ ಸಾಲದು. ಆದರೆ ಕೆಲವು ನಿಜವಾದಂತಹ ಅಥವಾ ಕಾಲ್ಪನಿಕ ಪ್ರಚೋದನೆಯಿಂದ ತತ್ಕ್ಷಣ ಮಾಡಲಾಗುವಂಥ ಹೊಡೆತಗಳನ್ನು ಕ್ರೌರ್ಯವೆಂದು ಎಣಿಸಲಾಗ್ತದೆ ಅಂತ ಹೇಳ್ಬಿಟ್ಟು ಪಾಸ್ಟರ್ ವಿರುದ್ಧ ಪಾಸ್ಟರ್ ಪ್ರಕರಣದಲ್ಲಿ ಗುರುತಿಸಲಾಗಿದೆ. ಜೀವನಾಂಶಕ್ಕೋಸ್ಕರ ಹೂಡಲಾದಂತಹ ಅಥವಾ ಮಾಡಲಾದಂತಹ ಮೊಕದ್ದಮೆಯಲ್ಲಿ ಕ್ರೌರ್ಯದ ಕಾರಣಕ್ಕೋಸ್ಕರ ಹೆಂಡತಿಯು ಈ ಕೆಳಗಿನ ಸಂಗತಿಗಳನ್ನು ಸಾಬೀತುಪಡಿಸಬೇಕಾಗ್ತದೆ. ಯಾವ ಸಂದರ್ಭದಲ್ಲಿ? ಜೀವನಾಂಶಕ್ಕೋಸ್ಕರ ಮಾಡಲಾಗಿರುವಂತಹ ಮೊಕದ್ದಮೆಯಲ್ಲಿ ಕ್ರೌರ್ಯದ ಕಾರಣಕ್ಕೋಸ್ಕರ ಹೆಂಡತಿಯು ಈ ಕೆಳಗಿನ ಸಂಗತಿಗಳನ್ನು ಸಾಬೀತುಪಡಿಸ್ತಕ್ಕದ್ದು. ಗಂಡನು ಅವಳೊಂದಿಗೆ ಕ್ರೌರ್ಯದಿಂದ ವರ್ತಿಸಿರುವನು. ನೋಡಿ, ಅದನ್ನು ಈ ಮಹಿಳೆ ಪ್ರೂವ್ ಮಾಡೋಕ್ಕಾಗ್ತದೆ. ಗಂಡ ಅವಳೊಂದಿಗೆ ಕ್ರೌರ್ಯದಿಂದ ವರ್ತಿಸ್ತಿರುವನು ಅಂತ ಹೇಳ್ಬಿಟ್ಟು. ಅದೇ ರೀತಿಯಾಗಿ ಗಂಡನೊಂದಿಗೆ ಜೀವಿಸುವುದು ಅಪಾಯಕರವೆಂದು ಹೆಂಡತಿಗೆ ಆ ಕ್ರೌರ್ಯದ ಯುಕ್ತ ನಿರೀಕ್ಷೆಯಿಂದ ಭಾಸವಾಗಿದ್ದರೆ, ಆ ರೀತಿಯಾಗಿ ಮಾಡ್ತಾನೆ, ನನಗೆ ಹೊಡಿತಾನೆ ಬಡಿತಾನೆ ಅಂತ ಹೇಳ್ಬಿಟ್ಟು ಆ ರೀತಿಗೆ ಅನಿಸಿದ್ದೇ ಆಗಿದ್ದರೆ ಅಂತಹ ಮಹಿಳೆಗೆ ಅದನ್ನು ಕೂಡ ನಿರೂಪಿಸಬೇಕಾಗ್ತದೆ. ಅದೇ ರೀತಿಯಾಗಿ ಗಂಡನು ದಾರುಣ ಕುಷ್ಠರೋಗದಿಂದ ಪೀಡಿತನಾಗಿರ್ಬೋದು. ಹಸ್ಬ್ಯಾಂಡ್ ಸಫರಿಂಗ್ ಫ್ರಮ್ ವಿರ್ಶುಯೆಂಟ್ ಫ್ರಮ್ ಲೆಪ್ರಸಿ, ಏನು ಗಂಡನು ಕುಷ್ಠರೋಗ ಆಗಿದ್ದು ಕಾರಣದಿಂದ ಹೆಂಡತಿಯು ಅವನೊಂದಿಗೆ ವಾಸಿಸಲು ಇಗ್ನೋರ್ ಮಾಡ್ತಿದ್ರೆ ಅವಳು ಜೀವನಾಂಶ ಪಡೆಯಲು ಹಕ್ಕುಳ್ಳಾಗಿರ್ತಾಳೆ. ಏನು ಮಾಡ್ತಾನೆ? ಗಂಡನು ಕುಷ್ಠರೋಗಿಯಾಗಿದ್ದು ಕಾರಣದಿಂದ ಹೆಂಡತಿಯು ಅವನೊಂದಿಗೆ ವಾಸಿಸಲು ನಿರ್ಲಕ್ಷ್ಯವನ್ನು ಮಾಡ್ತಿದ್ರೆ ಅಂಥ ಸಂದರ್ಭದಲ್ಲಿ ಕೂಡ ಅವಳು ಜೀವನಾಂಶವನ್ನು ಪಡೆಯಲು ಹಕ್ಕುಳ್ಳಾಗಿರ್ತಾಳೆ ಅಂತ ಹೇಳಿಬಿಟ್ಟು ಅದು ಪ್ರಕರಣ ಸಿನ್ನಪ್ಪಯ್ಯ ವಿರುದ್ಧ ರಾಜಮ್ಮ ಈ ಪ್ರಕರಣದಲ್ಲಿ ತಿಳಿಸಲಾಗಿದೆ. ಅದೇ ರೀತಿಯಾಗಿ ಮುಂದುವರೆದು ಗಂಡನಿಗೆ ಬದುಕಿರುವ ಇನ್ನೊಬ್ಬ ಹೆಂಡತಿ ಇದ್ದರೆ, ಹಸ್ಬ್ಯಾಂಡ್ ಹ್ಯಾವಿಂಗ್ ಅನದರ್ ವೈಫ್ ಲೈವಿಂಗ್. ಈ ಅಧಿನಿಯಮವು ಆರಂಭವಾಗುವುದಕ್ಕಿಂತ ಮೊದಲು ಅಥವಾ ಬಳಿಕ ನಡೆದ ವಿವಾದದಲ್ಲಿ ಪತ್ನಿಗೆ ಜೀವನಾಂಶ ಕೊಡುವ ಒಪ್ಪಂದವು ಈ ಅಧಿನಿಯಮ ಕಲಂ 18 ಉಪಕಲಂ 3 ಸ್ಪಷ್ಟವಾಗಿ ಹೇಳ್ತದೆ. ಏನು ಜೀವನಾಂಶ ಕೊಡುವಂಥ ಒಪ್ಪಂದವನ್ನು ಈ ಅಧಿನಿಯಮದ ಕಲಂ 18 ಮತ್ತು ಉಪಕಲಂ 3ರಲ್ಲಿ ಸ್ಪಷ್ಟವಾಗಿ ಹೇಳ್ತಿದೆ. ಕಲಂ 18(2) ಕಂಡ ಡಿಯರ್ ಮೇರೆಗೆ ಗಂಡನಿಗೆ ಜೀವಿಸಿರುವ ಇನ್ನೊಬ್ಬ ಹೆಂಡತಿ ಇದ್ದರೆ, ಹೇಳಿ ಗಂಡನಿಗೆ ಜೀವಿಸಿರುವಂತಹ ಇನ್ನೊಬ್ಬ ಹೆಂಡತಿ ಇದ್ದರೆ ಹೆಂಡತಿಯ ಪ್ರತ್ಯೇಕ ಜೀವನಾಂಶ ಮತ್ತು ನಿವಾಸದ ಹಕ್ಕು ಸಾಧನೆ ಮಾಡಬಹುದಾಗಿದೆ. ಇಂಥ ಸಂದರ್ಭದಲ್ಲಿ ಅಂತಹ ಮಹಿಳೆ ಜೀವನಾಂಶ ಮತ್ತು ನಿವಾಸದ ಹಕ್ಕನ್ನು ಸಾಧನೆ ಮಾಡಬಹುದಾಗಿದೆ, ಕೇಳ್ಬೋದು ಅಂತ ಹೇಳ್ಬಿಟ್ಟು ಆತ್ಮೀಯ ಸ್ನೇಹಿತರೆ. ಆದರೆ ಈ ಕಾರಣಕ್ಕಾಗಿ ಹಕ್ಕು ಸಾಧನೆ ಮಾಡುವ ಅರ್ಜಿದಾರರು ಶೂನ್ಯ ವಿವಾದದಿಂದ ಹೆಂಡತಿಯಾಗಿರಬಾರದು. ಅರ್ಥ ಮಾಡ್ಕೊಳ್ಳಿ, ಅಂತಹ ಕೇಳುವಂತಹ ಜೀವನಾಂಶ ಮತ್ತು ಪ್ರತ್ಯೇಕ ನಿವಾಸವನ್ನು ಕೇಳುವ ಹಕ್ಕು ಕಾನೂನುಬದ್ಧ ಹೆಂಡತಿಯಾಗಿದ್ದರೆ ಮಾತ್ರ ಇಂತಹ ಜೀವನಾಂಶವನ್ನು ಮತ್ತೆ ಪ್ರತ್ಯೇಕ ನಿವಾಸದ ಹಕ್ಕನ್ನು ಕೇಳ್ಬೋದು ಅಂತ ಹೇಳ್ಬಿಟ್ಟು, ಇಲ್ಲದೇ ಇದ್ದರೆ ಅದು ಶೂನ್ಯ ವಿವಾಹ ಎಂದು ಕರೆದುಕೊಳ್ತದೆ ಅಂತ ಹೇಳ್ಬಿಟ್ಟು. ಈ ಅಧಿನಿಯಮದ ಉಪಬಂಧದ ಮೇರೆಗೆ ಜೀವನಾಂಶದ ಹಕ್ಕು ಬರಬೇಕಾಗಿದ್ದರೆ ಎರಡನೇ ಮದುವೆಯು ಕಾನೂನುಬದ್ಧ ಮದುವೆಯಾಗಿ ಇರಬೇಕು ಅಂತ ಹೇಳ್ಬಿಟ್ಟು ಸರಸ್ವತಮ್ಮ ವಿರುದ್ಧ ಭದ್ರಮ್ಮ AR 1970 ಮೈಸೂರು 157 ಇದರಲ್ಲಿ ಈ ಪ್ರಕರಣದಲ್ಲಿ ಹೇಳಿರುವಂತಹ ಹೊಂದಿದ್ದು. ಅದೇ ರೀತಿಯಾಗಿ ಮುಂದುವರೆದು ಈ ಅಧಿನಿಯಮದ ಉದ್ದೇಶವು ವಿವಾಹಿತ ಹೆಂಗಸಿಗೆ 2 ಬಾರಿ ಮದುವೆಯಾಗಿರುವ ಮನುಷ್ಯನಿಂದ ಉಂಟಾಗುವ ಅನ್ಯಾಯವನ್ನು ಹೋಗಲಾಡಿಸಿ ಅವಳಿಗೆ ಪ್ರತ್ಯೇಕ ಜೀವನಾಂಶ ಕೊಡಿಸಿ ಅವಳ ತೊಂದರೆಗಳನ್ನು ನಿವಾರಿಸುವುದು. ಅಂತಹ ಮದುವೆಯು ಈ ಅಧಿನಿಯಮಕ್ಕಿಂತ ಮೊದಲು ನಡೆದಿದ್ದಲ್ಲಿ ಅಥವಾ ನಂತರ ದಾವೆ ನಡೆಯುತ್ತಿರುವ ಕಾಲದಲ್ಲಿ ಅದು ಅಸ್ತಿತ್ವದಲ್ಲಿದ್ದರೆ ಸಾಕಾಗ್ತದೆ ಅಂತ ಹೇಳ್ಬಿಟ್ಟು ಇದರಲ್ಲಿ ಹೇಳ್ತಿದ್ದಾರೆ. ಇನ್ನು 5ನೇದು, ಗಂಡನು ಒಬ್ಬ ಉಪಪತ್ನಿಯನ್ನು ಇಟ್ಟುಕೊಂಡಿರುವನು, ಹಸ್ಬೆಂಡ್ ಕೀಪಿಂಗ್ ಆಫ್ ಕೋನ್ ಕಂಬೈನ್ ಅಂತ ಹೇಳ್ಬಿಟ್ಟು. ಈ ಕಾರಣದಿಂದಾಗಿ ಪ್ರತ್ಯೇಕ ನಿವಾಸ ಮತ್ತು ಜೀವನಾಂಶದ ಹಕ್ಕು ದಾವೆ ಮಾಡುವ ಹೆಂಡತಿಯು ಈ ಕ್ಲೇಮ್ಗಳನ್ನು ಸಾಬೀತುಗೊಳಿಸುವಂಥ ಅವಶ್ಯಕತೆ ಇದೆ. ಈ ಗ್ರೌಂಡ್ಸ್ ಮೇಲೆ ಒಬ್ಬ ಮಹಿಳೆ ಪ್ರತ್ಯೇಕ ನಿವಾಸ ಮತ್ತು ಜೀವನಾಂಶವನ್ನು ಕೇಳ್ತಿರ್ಬೇಕಾದ್ರೆ ಈ ಕೆಳಗಿನ 2 ಪಾಯಿಂಟ್ಗಳನ್ನು ನಿರೂಪಿಸಬೇಕಾಗ್ತದೆ. ಯಾವಪ್ಪ ಅಂದರೆ, ಅವಳ ಗಂಡನು ಒಬ್ಬ ಉಪಪತ್ನಿಯನ್ನು ಇಟ್ಟುಕೊಂಡಿರುವನು, ಅದನ್ನು ನಿರೂಪಿಸಬೇಕಾಗ್ತದೆ. ಅದೇ ರೀತಿಯಾಗಿ ಆ ಉಪಪತ್ನಿಯು ವಿವಾಹಿತ ಪತ್ನಿಯು ಜೀವಿಸುವ ಮನೆಯಲ್ಲಿ ಜೀವಿಸುತ್ತಿದ್ದಾಳೆ. ಅಂತಹ ಉಪಪತ್ನಿಯು ಜೀವಿಸುವ ಮನೆಯಲ್ಲೇ ಜೀವಿಸುತ್ತಿದ್ದಾಳೆ ಅಥವಾ ಗಂಡನ ದಿನನಿತ್ಯ ಉಪಪತ್ನಿಯೊಂದಿಗೆ ಬೇರೆ ಕಡೆ ಜೀವಿಸುತ್ತಿದ್ದಾನೆ. ಇವ್ರ ಮನೆಯವರು ಜೀವಿಸ್ತಾ ಇರ್ಬೋದು ಅಥವಾ ಗಂಡನೇ ಹೋಗಿ ಅವಳ ಮನೆಯವರು ಕೂಡ ಜೀವನ ಮಾಡ್ತಿರ್ಬೋದು. ಅಂಥ ಸಂದರ್ಭದಲ್ಲಿ ಕೂಡ ನಾವು ಜೀವನಾಂಶವನ್ನು ಮತ್ತು ಪ್ರತ್ಯೇಕ ನಿವಾಸ ಹಕ್ಕನ್ನು ಕೂಡ ಪಡೆದುಕೊಳ್ಳಬಹುದಾಗಿದೆ. ಆ ಸಂಬಂಧಪಟ್ಟಂಥ ಒಂದು ಪ್ರಮುಖ ಪ್ರಕರಣವನ್ನು ಕೊಟ್ಟಿರ್ತಾರೆ, ಅದನ್ನು ನೋಡ್ಕೊಳ್ಳಿ.
ಇನ್ನು ಗಂಡನು ಮತಾಂತರಗೊಂಡ ಹಿಂದುತ್ವವನ್ನು ಕಳೆದುಕೊಂಡರೆ, ವೇರ್ ಹಸ್ಬೆಂಡ್ ಸೀಸ್ಡ್ ಟು ಬಿ ಹಿಂದೂ ಬೈ ಕನ್ವರ್ಷನ್ಸ್. ಗಂಡನು ಹಿಂದುತ್ವವನ್ನು ಪರಿತ್ಯಜನೆ ಮಾಡಿದರೆ ಹೆಂಡತಿಯು ಜೀವನಾಂಶ ಮತ್ತು ಪ್ರತ್ಯೇಕ ನಿವಾಸದ ಹಕ್ಕುದಾರಳಾಗುವಳು. ಏನೇಳಿ, ಗಂಡನು ಹಿಂದುತ್ವವನ್ನು ಪರಿತ್ಯಜನೆ ಮಾಡಿದರೆ ಹೆಂಡತಿಯು ಜೀವನಾಂಶ ಮತ್ತು ಪ್ರತ್ಯೇಕ ನಿವಾಸದ ಹಕ್ಕುದಾರಳಾಗುವಳು. ಗಂಡನು ಹಿಂದುತ್ವವನ್ನು ಕಳೆದುಕೊಂಡರೆ, ಒಬ್ಬ ಗಂಡನು ಹಿಂದುತ್ವವನ್ನು ಕಳೆದುಕೊಂಡ ಮಾತ್ರಕ್ಕೆ ಒಂದು ವಿವಾಹವು ವಿಘಟಿತವಾಗುವುದಿಲ್ಲ. ಇಂತಹ ಪರಿಸ್ಥಿತಿಯಲ್ಲಿ ಹೆಂಡತಿಯು ಹಿಂದೂ ವಿವಾಹ ಅಧಿನಿಯಮ 1955 ಕಲಂ 13 ಮೇರೆಗೆ ವಿವಾಹ ವಿಚ್ಛೇದನ ಡಿಕ್ರಿಯೊಂದನ್ನು ಪಡೆದು ಆ ವಿವಾಹವನ್ನು ವಿಘಟಿತಗೊಳಿಸಬಹುದು ಮತ್ತು ಅಥವಾ ವಿವಾಹವು ಇನ್ನು ಉಳಿದಿದೆ ಎಂದು ಪ್ರತ್ಯೇಕ ನಿವಾಸ ಮತ್ತು ಜೀವನಾಂಶಕ್ಕೆ ಹೆಚ್ಚು ಸಾಧನೆ ಕೂಡ ಮಾಡಬಹುದಾಗಿರುತ್ತದೆ. ಯಾವನೇ ಒಬ್ಬ ವ್ಯಕ್ತಿಯು ಇನ್ನೊಂದು ಮತಕ್ಕೆ ಮತಾಂತರಗೊಂಡು ತನ್ನ ಹಿಂದುತ್ವವನ್ನು ಕಳೆದುಕೊಂಡರೆ, ಏನೇಳಿ, ಯಾವನೇ ಒಬ್ಬ ವ್ಯಕ್ತಿಯು ಇನ್ನೊಂದು ಮತಕ್ಕೆ ಮತಾಂತರಗೊಂಡು ತನ್ನ ಹಿಂದುತ್ವವನ್ನು ಕಳೆದುಕೊಂಡರೆ ಹಿಂದೂ ದತ್ತಕ ಮತ್ತು ಜೀವನಾಂಶ ಅಧಿನಿಯಮ 1956 ಕಲಂ 24 ಮೇರೆಗೆ ಜೀವನಾಂಶದ ಹಕ್ಕು ಸಾಧನೆ ಮಾಡುವಂತಿಲ್ಲ. ಆದ್ದರಿಂದ ಈ ಖಂಡದ ಮೇರೆಗೆ ಒಬ್ಬ ಹೆಂಡತಿಯು ಹಿಂದುವಾಗಿದ್ದಷ್ಟು ಕಾಲ ಮಾತ್ರ ಜೀವನಾಂಶ ಮತ್ತು ಪ್ರತ್ಯೇಕ ನಿವಾಸದ ಹಕ್ಕು ಸಾಧನೆ ಮಾಡಬಹುದು. ಕಲಂ 18 ಮತ್ತು 3 ಸಹ ಪರಧರ್ಮಕ್ಕೆ ಮತಾಂತರ ಹೊಂದಿ ಹಿಂದುತ್ವವನ್ನು ಕಳೆದುಕೊಂಡಿರುವ ಹೆಂಡತಿಗೆ ಪ್ರತ್ಯೇಕ ನಿವಾಸ ಮತ್ತು ಜೀವನಾಂಶ ಹಕ್ಕಿಗೆ ಅನರ್ಹಳೆಂದು ಹೇಳ್ತದೆ ಅಂತ ಹೇಳ್ತಾರೆ ಆತ್ಮೀಯ ಸ್ನೇಹಿತರೆ. ಇದರಲ್ಲಿ ಅದೇ ರೀತಿಯಾಗಿ ಸಮರ್ಥನೀಯವಾದ ಇತರ ಕಾರಣ, ಅದರ್ ಜಸ್ಟಿಫೈಯಿಂಗ್ ಕಾಸ್. ಮೇಲ್ಕಣಿಸಿದ ಯಾವತ್ತು ಖಂಡಗಳ ಮೇರೆಗೆ ಅವಳಿಗೆ ಪರಿಹಾರ ಸಿಗದಿದ್ದರೆ ನ್ಯಾಯಾಲಯವು ಅವಳಿಗೆ ಸಿಗತಕ್ಕ ಪರಿಹಾರವನ್ನು ದೊರಕಿಸಿಕೊಡಬಹುದು. ಈ ಖಂಡದ ಅರ್ಥವ್ಯಾಪ್ತಿಯು ವಿಶಾಲವಾಗಿದ್ದು ತೊಂದರೆಗೊಳಗಾದ ಹೆಂಡತಿಗೂ ಪರಿಹಾರ ಕೊಡಲು ನ್ಯಾಯಾಲಯಕ್ಕೆ ಅಧಿಕಾರ ಕೊಡಲಾಗಿದೆ. ಆದರೆ ಯಾರು ಈ ಖಂಡದಲ್ಲಿ ದುರ್ಲಾಭ ಪಡೆಯುವಂತಿಲ್ಲ. ಈ ಖಂಡದ ಭಾಷೆಯು ಅನಿರ್ದಿಷ್ಟವಾಗಿರುವುದರಿಂದ ಗಂಡ ಹೆಂಡತಿಯರ ಸಣ್ಣ ಪುಟ್ಟ ಜಗಳ ಮನೋಭಾವದಲ್ಲಿ ಉಂಟಾಗುವ ವ್ಯತ್ಯಾಸ ಅಥವಾ ಕುಲಕ್ಷ ಭಿನ್ನಾಭಿಪ್ರಾಯ ಬಹುತೇಕವಾಗಿ ದಂಪತಿಗಳಲ್ಲಿರುವುದು ಸಹಜ. ಆದ್ದರಿಂದ ಈ ಕಾರಣಗಳಿಗೋಸ್ಕರ ಪ್ರತ್ಯೇಕ ನಿವಾಸ ಮತ್ತು ಜೀವನಾಂಶವನ್ನು ಪಡೆಯುವಂತಿಲ್ಲ ಅಂತ ಹೇಳ್ಬಿಟ್ಟು ಅವ್ರು ಕ್ಲಿಯರಾಗಿ ಹೇಳ್ತಾ ಇದ್ದಾರೆ. ಎಲ್ಲ ಸಂದರ್ಭಗಳಲ್ಲಿ ಕೂಡ ಜೀವನಾಂಶ ಮತ್ತು ಪ್ರತ್ಯೇಕ ನಿವಾಸಕವನ್ನು ನೀಡಲಿಕ್ಕೆ ಬರೋದಿಲ್ಲ ಆತ್ಮೀಯ ಸ್ನೇಹಿತರೆ. ಅದೇ ರೀತಿಯಾಗಿ ಕಾಯಂ ಜೀವನಾಂಶದ ಪ್ರಮಾಣ, ಪರ್ಮನೆಂಟ್ ಅಲಿಮನಿ ಆ್ಯಂಡ್ ಮೇಂಟೆನೆನ್ಸ್. ಹಿಂದೂ ವಿವಾಹ ಅಧಿನಿಯಮ ಮೇರೆಗೆ ನ್ಯಾಯಾಲಯವು ಕಾಯಂ ಜೀವನಾಂಶವನ್ನು ಮಂಜೂರು ಮಾಡುವಾಗ ಈ ಕೆಳಗಿನ ಸಂಗತಿಗಳನ್ನು ಗಮನಿಸಬೇಕಾಗ್ತದೆ. ಅರ್ಜಿದಾರಳ ಆದಾಯ ಮತ್ತು ಇತರ ಸ್ವತ್ತು, ವಿರೋಧ ಪಕ್ಷದವನ ಆದಾಯ ಮತ್ತು ಸ್ವತ್ತು, ಪಕ್ಷಗಾರರ ನಡತೆ, ನ್ಯಾಯಾಲಯದ ದೃಷ್ಟಿಯಲ್ಲಿ ಆ ಮೊಬಲಗು ಯುಕ್ತವೆಂದು ತೋರಬೇಕು. ಒಂದೊಮ್ಮೆ ಅವಶ್ಯವೆಂದು ಕಂಡರೆ ವಿರೋಧ ಪಕ್ಷದವನ ಸ್ವತ್ತಿನಿಂದ ಹಣ ಸಂದಾಯ ಮಾಡಿಸಬಹುದು. ಇಷ್ಟು ಅಂಶಗಳನ್ನು ಒಬ್ಬ ಮಹಿಳೆಗೆ ಒಂದು ಜೀವನಾಂಶ ಇರಬಹುದು ಅಥವಾ ಪ್ರತ್ಯೇಕ ನಿವಾಸವನ್ನು ನೀಡಬೇಕಾದ್ರೆ ಈ ಕೆಳಗಿನ ಸಂಗತಿಗಳನ್ನು ಗಮನಿಸಬೇಕಾಗ್ತದೆ ಅಂತ ಹೇಳ್ಬಿಟ್ಟು ಆತ್ಮೀಯ ಸ್ನೇಹಿತರೆ, ಇಂದಿನ ತರಗತಿಯಲ್ಲಿ ನಾನು ಒಬ್ಬ ಮಹಿಳೆ ಗಂಡನಿಂದ ಯಾವ ಸಂದರ್ಭದಲ್ಲಿ ಒಂದು ಪ್ರತ್ಯೇಕ ನಿವಾಸ ಹಾಗೂ ಜೀವನಾಂಶವನ್ನು ಪಡಿಬೋದು ಅಂತ ಹೇಳ್ಬಿಟ್ಟು ಸಂಪೂರ್ಣವಾಗಿ ತಿಳಿಸಿಕೊಟ್ಟಿದ್ದೇನೆ ಅಂತ ನಾನು ಭಾವಿಸ್ತೇನೆ. ಎಲ್ಲರಿಗೂ ಕೂಡ ಶುಭವಾಗಲಿ. ಸಿರಿಗನ್ನಡಂ ಗೆಲ್ಲಿಗೆ, ಸಿರಿಗನ್ನಡಂ ಬಾಳಿಗೆ.